ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್. ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ಲೋಕ ದಾಳಿ. ಜಿಲ್ಲೆಯ 11 ಸಬ್ ರಿಜಿಸ್ಟರ್ ಕಚೇರಿಗಳ ಮೇಲೆ ರೇಡ್. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸಬ್ ರಿಜಿಸ್ಟರ್ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ. ಆಗಿನ್ನು ಕಚೇರಿಗೆ ಎಂಟ್ರಿ ಕೊಟ್ಟು ಕೂತಿದ್ದ ಅಧಿಕಾರಿಗಳು ಲೋಕಾಯುಕ್ತ ದಾಳಿಗೆ ದಂಗಾಗಿದ್ದಾರೆ. ಇತ್ತೀಚೆಗೆ ತಾನೇ ತುಮಕೂರು ಜಿಲ್ಲೆಯ 10 ತಾಲೂಕಿನ ತಹಸೀಲ್ದಾರ್ ಕಚೇರಿ ಮೇಲೆ ದಾಳಿಯನ್ನ ನಡೆಸಿದ್ರು. ಇದೀಗ ಏಕಾಏಕಿ ಜಿಲ್ಲೆಯ 11 ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ದಾಳಿಯನ್ನ ನಡೆಸಿ ಕಚೇರಿಯಲ್ಲಿದ್ದ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ. ಇತ್ತ ತುಮಕೂರಿನ ರಿಜಿಸ್ಟರ್ ಕಚೇರಿ ಮೇಲೂ ದಾಳಿಯನ್ನ ನಡೆಸಿದ್ರು. ಹೌದು, ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಹಲವು ಅಧಿಕಾರಿಗಳ ಮೇಲೆ ಹಾಗೂ ಭ್ರಷ್ಟಾಚಾರ ಆರೋಪ ಕೇಳಿಬಂದ ಹಿನ್ನೆಲೆ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ನೇತೃತ್ವದಲ್ಲಿ ಜಿಲ್ಲೆಯ 10 ತಾಲೂಕಿನ 10 ಸಬ್ ರಿಜಿಸ್ಟರ್ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಿದ್ರು. ಸರ್, ನಾನು ಒಂದು EC ಅಪ್ಲೈ ಮಾಡಿದ್ವಿ 70/8. ಇದು ಗ್ರಾಮ ಶೆಟ್ಟಳ್ಳಿ ಗ್ರಾಮದ್ದು. ಮಾರ್ಚ್ 20ನೇ ತಾರೀಕು ನಾನು ದುಡ್ಡು ಕಟ್ಟೋ ಸರ್ಕಾರಕ್ಕೆ EC. ಇಲ್ಲಿವರೆಗೂ ನನಗೆ ಕೊಟ್ಟಿರಲಿಲ್ಲ. ಇವತ್ತು ಇಲ್ಲಿ ಲೋಕಾಯುಕ್ತರು ಇದ್ದಾರೆ ಅಂತ ಗೊತ್ತಾಯಿತು. ಇವತ್ತು ಆರಾಮಾಗಿ ಒಳಗಡೆ ಹೋದ್ವಿ, ಈಗ ಕೊಟ್ಟಿದ್ದಾರೆ. ಅಲ್ಲಿ ಕರೆಕ್ಟಾಗಿ 3 ತಿಂಗಳು ಮಾಡಿದ್ದಾರೆ ಒಂದು EC ಕೊಡೋದಕ್ಕೆ. ನಮಗೆ ECಗೆ ಅಪ್ಲೈ ಮಾಡಿ 3 ತಿಂಗಳಾಯಿತು. ಅವ್ರಿಗೆ ದೂರ ಹೇಳಿದ್ದೇನು ಅಂತಂದರೆ, ಒಂದು EC ಅಪ್ಲೈ ಮಾಡಿ 3 ತಿಂಗಳು ಬೇಕಾ ಸರ್? ಮ್ಯಾನ್ಯಲ್ಗೆ EC ಕೊಡೋದಕ್ಕೆ 3 ತಿಂಗಳು ಬೇಕಾ? 3 ತಿಂಗಳಲ್ಲಿ ನಾವು ಎಷ್ಟು ಕೆಲಸ ಬಿಟ್ಟು ಇಲ್ಲಿ ಬರಬೇಕು? ನಮಗೆ ಎಷ್ಟು ಕೆಲಸ ವೇಸ್ಟ್ ಆಗ್ತಾಯಿದೆ, ಯಾಕೆ ಆಗ್ತಾಯಿಲ್ಲ? ಜೊತೆಗೆ ಈಗ ಏಪ್ರಿಲ್ 1ನೇ ತಾರೀಕು 2004ರಿಂದನ ಆನ್ಲೈನಲ್ಲಿ ಸಿಗ್ತಾಯಿದೆ EC CC ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮೊಬೈಲ್ಗಳಲ್ಲಿ ಆ್ಯಪ್ ಹಾಕ್ಕೊಂಡು ಆನ್ ಮಾಡಿದ್ರೆ ಆನ್ಲೈನಲ್ಲಿ ನಮಗೆ EC CC ಸಿಗ್ತಾ ಇಲ್ಲ. ಮಧ್ಯವರ್ತಿಗಳ ಹತ್ರ ದುಡ್ಡು ಕಟ್ಟಿದ್ರೆ ಆರಾಮಾಗಿ ಸಿಗ್ತಾ ಇದೆ. ಯಾಕೆ? ಸಾಕಷ್ಟು ಇದೆ ಅದು. ನಾನು ಡೈರೆಕ್ಟ್ ಹೋಗಿದ್ದೀನಿ. ಇದು ಯಾರು ಬ್ರೋಕರಿಂದ ಹೋಗಿಲ್ಲ, ನಾನು ಡೈರೆಕ್ಟ್ ಹೋಗಿ ದುಡ್ಡು ಕಟ್ಟಿರೋದಕ್ಕೆ 3 ತಿಂಗಳಾಗೈತೆ ನನಗೆ ಕೊಡೋದಕ್ಕೆ. ಒಂದು 10 ಸರಿ ಬಂದಿದ್ದೀವಿ. ನಾನು ಬಾಂಬೈದಿಂದ ಅಪ್ಲೈ ಮಾಡಿಸಿದ್ದು. ನಾನು ಬಾಂಬೈದ ಕೆಲಸ ಬಿಟ್ಟು ಬರೋಕ್ಕಾಗಲ್ವಲ್ಲ ಇಲ್ಲಿ. ಈಗ ನಾವು ವ್ಯವಸಾಯ ಇನ್ನೂ ಆಗಿಲ್ಲ ಇಲ್ಲಿ, ಇನ್ನೂ ಎಂಟ್ರಿ ಆಗಿಲ್ಲ. ಇನ್ನೂ ಒಂದು ವಾರ ಬಿಟ್ಕೊಂಬನ್ನಿ, ಇನ್ನೂ 10 ದಿವಸ ಬಿಟ್ಕೊಂಬನ್ನಿ ಅಂತ ಹೇಳ್ತಾರೆ. ಇವತ್ತು ಆರಾಮಾಗಿ ಕಾಪಿ ಕೊಟ್ಟರು. ಇವತ್ತೇ ನೆನ್ನೆ ಬಂದಿದ್ದೆ, ನಿಮ್ಗೆ ಕಾಪಿ ರೆಡಿ ಆಗೈತೆ, ನಾಳೆ ಬಂದು ತಗೊಳ್ರಿ ಅಂತಂದು. ಇವತ್ತು ಬಂದು ತಗೊಳಕ್ಕೆ ಬಂದ್ವಿ. ಇಲ್ಲಿ ಲೋಕಾಯುಕ್ತರು ಅಂತ ಗೊತ್ತಾಯಿತು. ನಮಗೂ ಅವಶ್ಯಕತೆ ಇತ್ತು. ಈ ಥರ ಸಮಸ್ಯೆಗಳಾಗ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತೈತೆ. ನನಗಂತೂ ಸಾಕಷ್ಟು ತೊಂದರೆ ಆಗೈತೆ. ಇದು ಯಾರು ಹೈಕೋರ್ಟಲ್ಲಿ ಕೇಸ್ ಐತೆ. ನಾನು 65 ವರ್ಷದ EC ಅಪ್ಲೈ ಮಾಡಿದ್ದೆ. 65 ವರ್ಷದ EC 1940ರಿಂದ ಅಪ್ಲೈ ಮಾಡಿದ್ವಿ. ನಾನು ಯಾರಿಗೂ ಲಂಚ ಕೊಟ್ಟಿರಲಿಲ್ಲ. ಅದಕ್ಕೆ 3 ತಿಂಗಳಾಗೈತೆ. ನಾನು ವ್ಯವಸಾಯ ಮಾಡ್ತೀನಿ, ಜೊತೆ ವೆಲ್ನೆಸ್ ಕೋಚು, ಬೆಳಗುಂಬ. ಇನ್ನು ಬೆಳ್ಳಂಬೆಳಗ್ಗೆ 11:30ಕ್ಕೆ ತುಮಕೂರು ಜಿಲ್ಲೆಯಾದ್ಯಂತ ಸಬ್ ರಿಜಿಸ್ಟರ್ ಕಚೇರಿಗೆ ದಾಳಿಯನ್ನ ನಡೆಸಿದ ಅಧಿಕಾರಿಗಳು ತುಮಕೂರು ಜಿಲ್ಲೆಯ ತುಮಕೂರು, ಗುಬ್ಬಿ, ಕುಣಿಗಲ್, ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಕೊರಟಗೆರೆ, ಮಧುಗಿರಿ, ಶಿರಾ, ಪಾವಗಡ ಸಬ್ ರಿಜಿಸ್ಟರ್ ಕಚೇರಿ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇತ್ತ ತುಮಕೂರು ನಗರದಲ್ಲಿ ಖಾತೆ ಬದಲಾವಣೆ, ಜಮೀನು ರಿಜಿಸ್ಟರ್ ಮಾಡಿಸಲು ಬ್ರೋಕರ್ಗಳನ್ನ ಇಟ್ಕೊಂಡಿದ್ದಾರೆಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಸಬ್ ರಿಜಿಸ್ಟರ್ ಕಚೇರಿ ಪ್ರಮುಖ ದಾಖಲೆಗಳನ್ನ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.